ಹೋಗ್ತಾ ಇದ್ದೀನಿ, ಅದರ ಕಡೆ ಗಮನ ಕೊಡೋಣ. ಈಗ ನಮ್ಮಲ್ಲಿ ಒಂದು ಬಿ ಇ ಅನ್ನೋ ಒಂದು ಬೀಜಾಕ್ಷರ ಇದೆ, ಬೀಜ ಶಬ್ದ. ಬಿ ಇ ಅಂದರೆ ಇರು ಅಂತ ಅರ್ಥ. ಇದರ ರೂಪಗಳು ಆಮ್, ಈಸ್, ಆರ್, ವಾಸ್, ವರ್. ಇವುಗಳನ್ನು ಹೇಗೆ ಬಳಸ್ತೀವಿ ಅಂತ ನೋಡೋಣ. ಬರೀ ಬಿ ಅನ್ನು ಉಪಯೋಗ ಹೀಗೆ ಮಾಡ್ತೀವಿ. ಬಿ ಸೈಲೆಂಟ್, ಸೈಲೆಂಟಾಗಿ ಇರು. ಬಿ ಗುಡ್ ಟು ಅದರ್ಸ್, ಬೇರೆಯವನಿಗೆ ಒಳ್ಳೆಯವನಾಗಿರು. ಬಿ ಎಟ್ ಹೋಮ್, ಮನೆಯಲ್ಲಿ ಇರು. ಬಿ ಫ್ರೆಂಡ್ಲಿ ವಿತ್ ದೆಮ್, ಅವರೊಂದಿಗೆ ಗೆಳೆತನದಿಂದ ಇರು. ಬಿ ಕೈಂಡ್ ಟು ಅನಿಮಲ್ಸ್, ಪ್ರಾಣಿಗಳಿಗೆ ದಯೆಯನ್ನು ತೋರಿಸು. ಬಿ ಸ್ಟ್ರಾಂಗ್, ಒಳ್ಳೆಯ ಶಕ್ತಿವಂತನಾಗಿರು, ಸದೃಢವಾಗಿರು. ಇರು 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 ಅಂತ ಬಂತು ಇಲ್ಲಿ. ಈಗ ಮುಂದೆ ಇರು ಅನ್ನೋದು ಹೇಗೆ ಬೇರೆ ಬದಲಾಗುತ್ತೆ ನೋಡೋಣ. ಇದ್ದೇನೆ, ಇದ್ದಾನೆ, ಇದ್ದಾಳೆ, ಇದ್ದಾರೆ, ಇದೆ. ಈ ರೀತಿ ಏನಾದರೂ ಹೇಳಬೇಕಾದಾಗ ಐನೊಂದಿಗೆ ಆ್ಯಮ್ ಬರುತ್ತೆ, ವಿ, ಯು, ದೇನೊಂದಿಗೆ ಆರ್ ಬರುತ್ತೆ, ಹಿ, ಶಿ, ಇಟ್ನೊಂದಿಗೆ ಈಸ್ ಬರುತ್ತೆ. ಇದರ ಬಳಕೆಯನ್ನು ಹೇಗೆ ಮಾಡ್ತೀವಿ ವಾಕ್ಯದಲ್ಲಿ ಅಂತ ಮುಂದೆ ನೋಡ್ತಾ ಹೋಗ್ರಿ. ಐ ಆಮ್ ಹಿಯರ್, ನಾನು ಇಲ್ಲಿ ಇದ್ದೇನೆ, ಅದರ ಇರುವಿಕೆ ಹೇಳ್ತಕ್ಕಂಥದ್ದು. ಐ ಆಮ್ ವೆಲ್, ನಾನು ಚೆನ್ನಾಗಿದ್ದೇನೆ. ಐ ಆಮ್ ಇಲ್, ನಾನು ಚೆನ್ನಾಗಿ ಇಲ್ಲ ಅಂದರೆ ನನಗೆ ರೋಗ ಬಂದಿದೆ ಅಥವಾ ಕಾಯಿಲೆ ಬಂದಿದೆ. ಐ ಆಮ್ ಎಟ್ ಹೋಮ್, ನಾನು ಮನೆಯಲ್ಲಿ ಇದ್ದೇನೆ. ವಿ ಆರ್ ಹಿಯರ್, ನಾವು ಇಲ್ಲಿ ಇದ್ದೇವೆ. ವಿ ಆರ್ ವೆಲ್, ನಾವು ಚೆನ್ನಾಗಿದ್ದೇವೆ. ವಿ ಆರ್ ಇಲ್, ನಾವು ಚೆನ್ನಾಗಿಲ್ಲ ಅಥವಾ ನಮಗೆ ಆರಾಮಿಲ್ಲ. ವಿ ಆರ್ ಎಟ್ ಸ್ಕೂಲ್, ನಾವು ಶಾಲೆಯಲ್ಲಿ ಇದ್ದೇವೆ. ಹೀ ಈಸ್ ಎಟ್ ದ ಡೋರ್, ಅವನು ಬಾಗಿಲಲ್ಲಿ ಇದ್ದಾನೆ. ಇಟ್ ಈಸ್ ಇನ್ ದ ಬಾಕ್ಸ್, ಅದು ಪೆಟ್ಟಿಗೆ ಒಳಗೆ ಇದೆ. ಹಿ ಈಸ್ ಡಾರ್ಕ್, ಅವನು ಕಪ್ಪಾಗಿ ಇದ್ದಾನೆ, ಅಂದರೆ ಅವನ ಬಣ್ಣ ಕಪ್ಪಾಗಿದೆ ಅಂತ. ಶಿ ಈಸ್ ಫೇರ್, ಅವಳು ಬೆಳ್ಳಗಿದ್ದಾಳೆ, ಫೇರ್ ಆಗಿದ್ದಾಳೆ. ನಮ್ಮ ಕನ್ನಡದಲ್ಲಿ ಅದಕ್ಕೆ ಬೆಳ್ಳಗೆ ವೈಟ್ ಅಂತ ಯೂಸ್ ಮಾಡಬಾರ್ದು, ಫೇರ್ ಅಂತ ಯೂಸ್ ಮಾಡಬೇಕು. ಈಗ ಸ್ವಲ್ಪ ವ್ಯತ್ಯಾಸ. ಆಗಿದ್ದೇನೆ, ಆಗಿದ್ದಾರೆ, ಆಗಿದ್ದಾನೆ, ಆಗಿದ್ದಾಳೆ, ಆಗಿದೆ. ಇದನ್ನು ಉಪಯೋಗ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ಅಂತ. ಐ ಆಮ್ ಎ ಸ್ಟೂಡೆಂಟ್, ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದೇನೆ. ಇದ್ದೇನೆ ಅಲ್ಲ, ಆಗಿದ್ದೇನೆ. ರಾಮು ಈಸ್ ಡಾರ್ಕ್, ರಾಮು ಡಾರ್ಕ್ ಆಗಿದ್ದಾನೆ ಅಥವಾ ಇದ್ದಾನೆ, ಎರಡು ಬರುತ್ತೆ. ರಾಮು ಸಿಸ್ಟರ್ ಈಸ್ ಫೇರ್, ರಾಮುವಿನ ತಂಗಿ ಅಥವಾ ಅಕ್ಕ ಫೇರ್ ಆಗಿದ್ದಾಳೆ. ಮಧು ಈಸ್ ಎ ಡಾಕ್ಟರ್, ಮಧು ಡಾಕ್ಟರ್ ಆಗಿದ್ದಾನೆ. ಮಧು ಸನ್ಸ್ ಆರ್ ಡಾಕ್ಟರ್ಸ್, ಅದು ಮಧುವಿನ ಇಬ್ಬರು ಗಂಡು ಮಕ್ಕಳು ಡಾಕ್ಟರ್ಸ್ಗಳಾಗಿದ್ದಾರೆ. ಅಪ್ಪಣ್ಣ ಈಸ್ ಮೈ ಫಾದರ್, ಇಲ್ಲಿನೂ ಆಗಿದ್ದಾನೆ ಅಂತ. ಅಪ್ಪಣ್ಣ ನನ್ನ ತಂದೆಯಾಗಿದ್ದಾನೆ. ಅನು ಆ್ಯಂಡ್ ತನು ಆರ್ ಮೈ ಸಿಸ್ಟರ್ಸ್, ಅನು ಮತ್ತು ತನು ನನ್ನ ಸೋದರಿಯರಾಗಿದ್ದಾರೆ. ಟಿ ವಿ ಮಾಗಳದ್ ಈಸ್ ಮೈ ಗುರು, ಟಿ ವಿ ಮಾಗಳದವರು ನನ್ನ ಗುರುವಾಗಿದ್ದಾರೆ. ನರೇಂದ್ರ ಮೋದಿ ಈಸ್ ದ ಪ್ರೈಮ್ ಮಿನಿಸ್ಟರ್, ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಐ ಆಮ್ ದ ಕ್ಯಾಪ್ಟನ್ ಆಫ್ ದಿ ಟೀಮ್, ನಾನು ನಮ್ಮ ಟೀಮ್ನ ಕ್ಯಾಪ್ಟನ್ ಆಗಿದ್ದೇನೆ. ಆಗು ಅನ್ನೋ ಅರ್ಥ ಬಂತು. ಯೂಸ್ ಆಫ್ ಹ್ಯಾವ್, ಹ್ಯಾಸ್, ಹ್ಯಾಡ್ ಆ್ಯಂಡ್ ಹ್ಯಾಡ್ ಆ್ಯಸ್ ಅ ಮೇನ್ ವರ್ಬ್. ನಾವು ಇಲ್ಲಿವರೆಗೂ ಹ್ಯಾವ್ ಟೇಕನ್, ಹ್ಯಾಡ್ ಗಾನ್, ಹ್ಯಾಸ್ ಸರ್ಚ್ಡ್ ಹೀಗೆಲ್ಲ ಉಪಯೋಗ ಮಾಡಿದ್ವಿ. ಅಂದರೆ ಅದರ ಜೊತೆಯಲ್ಲಿ ಒಂದು ದೊಡ್ಡ ಕ್ರಿಯಾಪದ ಇರ್ತಾಯಿತ್ತು, ಮೇನ್ ಕ್ರಿಯಾಪದ. ಈಗ ಇದನ್ನೇ ಒಂದು ಮೇನ್ ಕ್ರಿಯಾಪದವನ್ನಾಗಿ ಹೇಗೆ ಬಳಸ್ತಾರೆ ಅಂತ ನೋಡೋಣ. ಐ, ವಿ, ಯು ಆ್ಯಂಡ್ ದೇನೊಂದಿಗೆ ಹ್ಯಾವ್ ಬರುತ್ತೆ. ಹಿ, ಶಿ, ಇಟ್ನೊಂದಿಗೆ ಹ್ಯಾಸ್ ಬರುತ್ತೆ. ಇದು ವಾಕ್ಯಗಳನ್ನು ಮಾಡುವಾಗ. ಇದೇ, ಇದ್ದಾರೆ, ಇದ್ದಾನೆ, ಇದ್ದಾಳೆ ಅನ್ನುವ ಪದ ಹೊಂದು ಅನ್ನುವ ಅರ್ಥದಲ್ಲಿ ಬಳಸುವಾಗ ಹೆಂಗಾಗುತ್ತೆ? ಹೊಂದು ಅಂದರೆ ನನ್ನ ಹತ್ರ ಇದೆ, ನಂದಾಗಿದೆ ಅಂತೀವಲ್ಲ ಅದು. ಐ ಹ್ಯಾವ್ ಅ ಕಾರ್, ನನ್ನ ಬಳಿ ಒಂದು ಕಾರ್ ಇದೆ. ಅಂದರೆ ಅರ್ಥ ನಾನು ಒಂದು ಕಾರನ್ನು ಹೊಂದಿದ್ದೇನೆ, ಅಂದರೆ ನನ್ನ ಸ್ವಂತ ಒಂದು ನನ್ನದಿದೆ, ನನ್ನದೇ ಆಗಿದೆ ಅಂತ, ನಾನೇ ಓನರ್ ಅಂತ. ಹಿ ಹ್ಯಾಸ್ 2 ಚಿಲ್ಡ್ರನ್, ಅವನಿಗೆ 2 ಮಕ್ಕಳಿದ್ದಾರೆ. ಸೊ ಇದ್ದಾರೆ ಅಂದರೆ ಇಲ್ಲಿ ಆರ್ ಅಂತ ಬರೀಬಾರದು, ಹ್ಯಾವ್ ಅಂತ ಬರೀಬೇಕು. ಅಂದರೆ ಹಿ ಜೊತೆಯಲ್ಲಿ ಹ್ಯಾಸ್ ಆಗಿದೆ. ಅವನು 2 ಮಕ್ಕಳನ್ನು ಹೊಂದಿದ್ದಾನೆ. ಸೊ ಅದಕ್ಕೆ ಇಲ್ಲಿ ಹ್ಯಾಸ್ ಅನ್ನೋದು ಹೊಂದು ಅನ್ನೋ ಅರ್ಥದಲ್ಲಿ ಬರುತ್ತೆ. ಹಿ ಹ್ಯಾಸ್ 10 acres ಆಫ್ ಲ್ಯಾಂಡ್, ಅವನಿಗೆ 10 ಎಕರೆ ಭೂಮಿ ಇದೆ. ನೋಡಿ ಕನ್ನಡದಲ್ಲಿ ಇದೆ ಅಂತೀವಿ, ಆದರೆ ಹಿ ಈಸ್ 10 acres ಆಫ್ ಲ್ಯಾಂಡ್ ಅಂತ ಅನ್ನಬಾರ್ದು, ತಪ್ಪಾಗುತ್ತೆ. ಅಲ್ಲಿ ಈಸ್ ಅಂತಂದರೆ ಗರಿ ಇದೆ ಅಂತ ಬಳಸ್ತೀವಲ್ಲ, ಅಲ್ಲ, ಇಲ್ಲಿ ಈಸ್ ಇದೆ ಅನ್ನುವ ಕನ್ನಡದನ್ನ ಹ್ಯಾಸ್ ಅಂತ ಬಳಸಿದಾಗ ಅದು ಹೊಂದು ಅನ್ನೋ ಅರ್ಥ ಕೊಡುತ್ತೆ. ಶಿ ಹ್ಯಾಸ್ ಅ ಲಾಟ್ ಆಫ್ ಜ್ಯುವೆಲ್ರಿ, ಅವಳ ಹತ್ರ ಬಹಳಷ್ಟು ಆಭರಣಗಳು ಇವೆ ಅಂತ. ಇಂಡಿಯಾ ಹ್ಯಾಸ್ ಅ ಸ್ಟ್ರಾಂಗ್ ಆರ್ಮಿ, ಇಂಡಿಯಾ ಒಂದು ಸದೃಢವಾದ ಸ್ಟ್ರಾಂಗ್ ಆಗಿರತಕ್ಕಂಥ ಆರ್ಮಿಯನ್ನು ಹೊಂದಿದೆ, ಸೈನ್ಯವನ್ನು ಹೊಂದಿದೆ.
ವಿ ಹ್ಯಾವ್ ಅ ಸ್ಟ್ರಾಂಗ್ ಟೀಮ್. ನಮ್ಮ ಬಳಿ ಒಂದು ಒಳ್ಳೆಯ ಸದೃಢವಾಗಿರತಕ್ಕಂಥ ಟೀಮ್ ಇದೆ, ಸ್ಟ್ರಾಂಗ್ ಟೀಮ್ ಇದೆ. ದೇ ಹ್ಯಾವ್ ಟೂ ಆಪ್ಷನ್ಸ್. ಅವರಿಗೆ ಎರಡು ಆಯ್ಕೆಗಳು ಇವೆ. ಯು ಹ್ಯಾವ್ ಅ ಗುಡ್ ಐಡಿಯಾ. ನಿನ್ನ ಬಳಿ ಒಂದು ಒಳ್ಳೆಯ ಉಪಾಯ ಇದೆ. ನೋಡಿ, ಇದೇ ಅಂದರೆ ಇಲ್ಲಿ ಹೊಂದು ಅಂದರೆ ನಿನ್ನ ಹತ್ರ ಒಳಗಡೆ ಇದೆ, ನಿನ್ನ ಬ್ರೈನ್ ಒಳಗಡೆ ಇದೆ ಅಂತ. ಸೊ ಅದಕ್ಕೆ ಇವುಗಳನ್ನು ಬಹಳ ಮುತುವರ್ಜಿಯಿಂದ ನಾವು ಕಲಿಬೇಕು. ಈಗ ನೆಗೆಟಿವ್ ಸೆಂಟೆನ್ಸಸ್ ನೋಡೋಣ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ನನಗೆ ಯಾವ ಅಬ್ಜೆಕ್ಷನ್ನು ಇಲ್ಲ. ಶಿ ಹ್ಯಾಸ್ ನೋ ಚೈಲ್ಡ್. ಅವಳಿಗೆ ಒಂದು ಮಗು ಇಲ್ಲ, ಅಂದರೆ ಹೊಂದಿಲ್ಲ ಅಂತ. ದೇ ಹ್ಯಾವ್ ನೋ ಆಪ್ಷನ್. ಅವರಿಗೆ ಯಾವ ಆಪ್ಷನ್ಗಳು ಇಲ್ಲ. ಐ ಹ್ಯಾವ್ ನೋ ಮನಿ ನೌ. ನನ್ನ ಬಳಿ ಯಾವ ಹಣವೂ ಇಲ್ಲ, ಸ್ವಲ್ಪ ಹಣವೂ ಇಲ್ಲ ಅಂದರೆ ನಾನು ಹೊಂದಿಲ್ಲ ಅಂತ. ದಿಸ್ ಬ್ಯಾಂಕ್ ಹ್ಯಾಸ್ ನೋ ಲಾಕರ್ಸ್. ಈ ಬ್ಯಾಂಕಿಗೆ ಲಾಕರ್ಗಳೇ ಇಲ್ಲ. ಇದನ್ನೇ ಪಾಸ್ಟ್ ಟೆನ್ಸ್ ಮಾಡಿದಾಗ ಕೇವಲ ಹ್ಯಾಡ್ ಉಪಯೋಗ ಮಾಡಿಬಿಟ್ರೆ ಆಯಿತು ಅಷ್ಟೇ. ಎಲ್ಲದಕ್ಕೂ ಹ್ಯಾಡ್ ಬರುತ್ತೆ, ಹ್ಯಾಸ್ ಹ್ಯಾವ್ ಅನ್ನೋದೇನಿಲ್ಲ. ಐ ಹ್ಯಾಡ್ ಪೇರೆಂಟ್ಸ್. ನನ್ನ ಬಳಿ ಪೇರೆಂಟ್ಸ್ ಇದ್ದರು ಅಂತ ಅರ್ಥ ನೋಡ್ರಿದು, ಅಂದರೆ ಈಗ ಸತ್ತೋಗಿದ್ದಾರೆ ಅಂತ ಅರ್ಥ ಅದು. ಹಿ ಹ್ಯಾಡ್ ಎ ಹೌಸ್. ಅವನ ಬಳಿ ಒಂದು ಮನೆ ಇತ್ತು, ಅಂದರೆ ಮನೆಯನ್ನು ಹೊಂದಿದ್ದ, ಅಂದರೆ ಈಗ ಇಲ್ಲ ಅಂತ ಅರ್ಥ. ಅದಕ್ಕೆ ಪಾಸ್ಟ್ ಟೆನ್ಸ್ ಹ್ಯಾಡ್ ಉಪಯೋಗ ಮಾಡೋದು. ಐ ಹ್ಯಾಡ್ ಟೀ ಎಟ್ 4 PM. ನಾನು 4 ಗಂಟೆಗೆ ಟೀಯನ್ನು ಕುಡಿದಿದ್ದೆ, ಈಗಲ್ಲ. ಹಿ ಹ್ಯಾಡ್ ನೋ ಐಡಿಯಾ ಅಬೌಟ್ ದಿಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿನ ಬಗ್ಗೆ ಅವನಿಗೆ ಯಾವುದೇ ಐಡಿಯಾ ಇರಲಿಲ್ಲ. ವಿ ಹ್ಯಾಡ್ ನೋ ಮನಿ ಟು ಬೈ ಅ ಹೌಸ್. ಒಂದು ಮನೆಯನ್ನು ಖರೀದಿಸಲು ನಮ್ಮ ಬಳಿ ಯಾವುದೇ ಹಣ ಇರಲಿಲ್ಲ. ಅದಕ್ಕೆ ಹ್ಯಾಡ್ ಇಲ್ಲ ಅಲ್ಲ, ಇರಲಿಲ್ಲ ಅಂತ. ನೀವು ಬೇರೆ ಬೇರೆ ಪದಗಳನ್ನು ನೀವು ಬಳಸಿ ಇದೇ ರೀತಿ ಬೇರೆ ಬೇರೆ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡಿ ಬರೆದು ಅನ್ನುತ್ತಾ ಇರಬೇಕು. ಅಂದರೆ ಇದು ಚೆನ್ನಾಗಿ ಬರುತ್ತೆ. ಏನೇ ಆದರೂ ಹಿಂದಿನ ಏನು ಕಲ್ತಿದ್ದೀರಿ ಅವುಗಳನ್ನು ಪರ್ಫೆಕ್ಟ್ ಆಗದೆ ಇಲ್ಲಿಗೆ ಮುಂದಕ್ಕೆ ಹೋಗೋದು ಬೇಡ ಅನ್ನೋದು ನನ್ನ ಸಿನ್ಸಿಯರ್ ಅಡ್ವೈಸ್. ಓಕೆ, ನಿಮಗೆ ಏನಾದರೂ ಸಮಸ್ಯೆ ಅನ್ನಿಸ್ತಿದ್ರೆ, ಕಲೀಲಿಕ್ಕೆ ಸುಲಭ ಅಂತ ಅನ್ನಿಸ್ತಿದ್ರೂ ಸುಲಭ ಇದೆ ಸರ್ ಅಂತ ಆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ ಕಮೆಂಟ್ಸ್ ಅಂತಿರುತ್ತೆ ನೋಡ್ರಿ, ಅದರಲ್ಲಿ ಬರೀರಿ. ಆಮೇಲೆ ಇನ್ನೂ ಏನಾದರೂ ಬೇಕು ಅಂತಂದರೆ ಅದರೊಳಗೆ ನೀವು ನಮೂದು ಮಾಡ್ಬೋದು. ಇಲ್ಲ ಅಂದರೆ ನನಗೇನು ಗೊತ್ತಾಗಲ್ಲ, ನನಗೆಷ್ಟು ನಾನೇ ಅಂದುಕೊಂಡು ಅದನ್ನು ಮಾಡಿಬಿಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಕಡೆಯಿಂದನೂ ಬಂದರೆ ಒಳ್ಳೆಯದು. ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.